ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಕ್ಲೇಡ್ಸ್. ಇವತ್ತಿನ ವಿಡಿಯೋ ನೋಡಿ ಸ್ಪೆಷಲಲ್ಲೇ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕೆ ಗೊತ್ತಾ, ನಮ್ಮ ವಾರ್ಡ್ರೋಪಲ್ಲಿ ಆಲ್ರೆಡಿ ಫುಲ್ಲಾಗಿ ಹೋಗಿರುತ್ತೆ. ಇನ್ನೇನು ಒಂದು ಹ್ಯಾಂಡ್ ಕರ್ಚಿಪ್ ಸಹ ಇಡೋಕ್ಕೆ ಜಾಗ ಇರಲ್ಲ. ಅಂಥದ್ರಲ್ಲಿ ನಾವು ಎಲ್ಲ ಸೀರೆಯಲ್ಲಿ ಬರೋಂಥ ಬ್ಲೌಸ್ಗಳು ಹೊಲಿಸಿ ಎಲ್ಲಿಡೋದು, ಎಷ್ಟು ಅಂತ ವಾರ್ಡ್ರೋಪ್ ಮಾಡ್ಸೋಕ್ಕಾಗಲ್ಲ. ಹಾಗಾಗಿ ನಾವೇನು ಮಾಡಬೇಕು ಗೊತ್ತಾ, ಸ್ಮಾರ್ಟಾಗಿ ಯೋಚನೆ ಮಾಡಬೇಕು. ಯಾಕಂದರೆ ಒಂದು ಬ್ಲೌಸ್, ಎರಡು ಬ್ಲೌಸು, ಒಂದೇ ಬ್ಲೌಸು ನಾನಂತೂ ಒಂದು 10-15 ಸೀರೆಗೆ ಮ್ಯಾಚ್ ಮಾಡ್ಕೋತೀನಿ. ಈ ಬ್ಲೌಸ್ ಅಂತೂ ನೀವು ನೋಡಿರ್ತೀರ, ಬೋರ್ ಆಗಿರ್ತೀರ. ಬಟ್ ಸೀರೆ ಮಾತ್ರ ಚೇಂಜ್ ಆಗಿರುತ್ತೆ ನೋಡಿ. ಈ ಸೀರೆಗೆ ಆ್ಯಕ್ಚುಲಿ ತೋರಿಸ್ತೀನಿ ರೀ ನೋಡಿ, ಈ ಬ್ಲೌಸ್ ಪೀಸ್ ಬಂದಿದೆ, ಹೆಂಗಿದೆ, ಅಯ್ಯೋ ನನಗೆ ಇಷ್ಟನೇ ಆಗಲ್ಲ. ಹಾಗಾಗಿ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ಏನು ಚೆನ್ನಾಗಿ ಕಾಣ್ತಾ ಇಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಕೆಲವೊಬ್ರು ಏನು ಗೊತ್ತಾ, ಈ ಫಂಕ್ಷನ್ಗಳೇ, ಮದುವೆ ಆಗಿರಲಿ ಅಥವಾ ಯಾವುದೇ ಫಂಕ್ಷನ್ನೇ ಇರಲಿ, ಕೆಲವೊಬ್ರಂತೂ ಅದಕ್ಕಂತಲೇ ಬರ್ತಾರೆ ಅನಿಸುತ್ತೆ. ಹೇ ಮಮತಾ, ನೀವು ಲಾಸ್ಟ್ ಫಂಕ್ಷನಲ್ಲೂ ಇದೇ ಸಾರಿ ಹಾಕ್ಕೊಂಡು ಬಂದಿದ್ರಲ್ವಾ ಅಂತ ಕೇಳ್ತಾರೆ. ಬಟ್ ಅಂಥವ್ರಿಗೆ ಏನು ಗೊತ್ತಾ, ಸ್ವಲ್ಪ ಕನ್ಫ್ಯೂಸ್ ಮಾಡಿಸ್ಬೇಕು. ಯಾಕಂದರೆ ಬ್ಲೌಸ್ ಚೇಂಜ್ ಮಾಡಿಕೊಂಡು ಸಾರಿ ಬೇರೆ, ಅಂದರೆ ಅದೇ ಸಾರಿಗೇ ಬೇರೆ ಬ್ಲೌಸ್ ಹಾಕ್ಕೊಂಡು ಹೋದಾಗ ಅವರಿಗೆ ಹೌದಾ ಇದೇ ಸಾರಿ ಉಟ್ಕೊಂಬಂದಿದ್ರೆ. ಕೆಲವೊಬ್ರು ಹಾಗೆ ರೀ, ಫಂಕ್ಷನಿಗೆ ಬರ್ತಾರಲ್ವ, ಅದನ್ನು ನೋಡೋಕ್ಕಂತಲೇ ಇವ್ರು ಯಾವ ಸೀರೆ ಉಟ್ಕೊಂಡಿದ್ದಾರೆ, ಯಾವ ಜ್ಯುವೆಲರಿ ಹಾಕ್ಕೊಂಡಿದ್ದಾರೆ, ಹೇಗೆ ರೆಡಿಯಾಗಿ ಬಂದಿದ್ದಾರೆ, ಅದನ್ನೇ ನೋಡೋಕೆ ಬಂದಿರ್ತಾರೆ. ಫಂಕ್ಷನ್ ಅಟೆಂಡ್ ಮಾಡಬೇಕು ಅಂತ ಬಂದಿರಲ್ಲ. ಅಂಥವ್ರಿಗೆ ನಾವು ಒಂದು ತಲೆ ಹುಳ ಬಿಟ್ಟು ಕಳಿಸ್ಬೇಕು. ಏನಿಲ್ಲ, ಅಯ್ಯೋ ನೀವು ಸೀರೆ ಎಲ್ಲ ಚೆನ್ನಾಗಿದೆ, ನೀವು ಹಾಕಿದ ಜ್ಯುವೆಲರಿ ಸ್ವಲ್ಪ ಅಷ್ಟು ಮ್ಯಾಚ್ ಅನ್ನಿಸ್ತಾ ಇಲ್ಲ ಅಂತ ಹೇಳಬೇಕು. ಸುಮ್ಮನೆ ಅದೆಲ್ಲ ಚೆನ್ನಾಗಿರುತ್ತೆ, ಮ್ಯಾಚ್ ಆಗಿರುತ್ತೆ. ಯಾಕಂದ್ರೆ ನಮ್ಗಂತಾರಲ್ವ, ನಾವು ಅವ್ರಿಗೊಂದು ಹುಳ ಬಿಟ್ಟು ಬಂದುಬಿಡೋ ತಲೆಯಲ್ಲಿ, ಅಷ್ಟೇ, ಏನಿಲ್ಲ. ಹಾಗೆ ನೋಡಿ, ನನ್ನ ಚಾನಲ್ನ ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರಾ, ಅಂದರೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಇಷ್ಟ ಆಗೋಂಥ ವೀಡಿಯೋಗಳೇ ಬರ್ತಾ ಇರುತ್ತೆ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ, ನಾನು ಹಾಕೋ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ, ವೀಡಿಯೋ ಮೊದಲೇ ನೋಡ್ಬೋದು. ಹಾಗೆ ನಿಮಗೆ ಏನೇ ಅನಿಸ್ಲಿ, ಅಂದರೆ ನಾನು ವೀಡಿಯೋ ನೋಡಿ ಆನೆಸ್ಟಾಗಿ ಕಮೆಂಟಲ್ಲಿ ನೀವು ಏನು ಅನಿಸುತ್ತೆ ಅದನ್ನು ತಿಳಿಸಿ. ಹಾಗೆ ಬನ್ನಿ ಈಗ ವಿಡಿಯೋ ಯಾವುದು, ನಾನು 2 ಬ್ಲೌಸ್ನ ಎಷ್ಟು ಸಾರಿನ ನಾನು ಮ್ಯಾಚ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ನೀವೇ ಕೌಂಟ್ ಮಾಡ್ಕೋಬೇಕು ನೋಡಿ ವಿಡಿಯೋ ನೋಡ್ಕೋ ಅಂತ. ಫಸ್ಟ್ ಬ್ಲೌಸ್ ಬಂದುಬಿಟ್ಟು ಇದು ನೋಡಿ, ಕ್ರೀಮಿಶ್ ವೈಟ್, ಒಂಥರ ಲೈಟ್ ಇದೆ, ಸ್ಲೀವ್ಸ್ಗೂ ಬಂದಿದೆ. ಆಮೇಲೆ ಡೌರಿನೂ ಈ ಥರ ಇದೆ. ಈ ಬ್ಲೌಸನ್ನ ನೋಡಿ, ನಾನು ಇದನ್ನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಅದ್ರದ್ದು ಶಾಪ್ ಅಡ್ರೆಸ್ ಎಲ್ಲ ಬೇಕಾದರೆ ನಾನು ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡೋಕ್ಕೆ ಬೇಕಾದ್ರೆ ತೊಗೊಳ್ಳಿ. ಅದು ಫುಲ್ಲು ರೆಡಿಮೇಡ್ ಬ್ಲೌಸು. ಆಮೇಲೆ ಇದು ಹ್ಯಾಂಡ್ ವರ್ಕು, ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ ಆಯಿತು. ನಿಮಗೆ ಮಷಿನ್ ವರ್ಕು ಸಿಗುತ್ತೆ, ಹ್ಯಾಂಡ್ ವರ್ಕು ಸಿಗುತ್ತೆ. ಆಮೇಲೆ ಸೀರೆ ತೊಗೊಂಡೋಗ್ಬಿಡಿ, ಅದು ಯಾಕಂದರೆ ಈಸಿಯಾಗಿ ಮ್ಯಾಚ್ ಮಾಡ್ಬೋದಂತ ಅಷ್ಟೇ. ಎಲ್ಲ ಥರದ್ದು ರೆಡಿಮೇಡ್ ಬ್ಲೌಸು ಸಿಗುತ್ತೆ ಅಲ್ಲಿ, ತುಂಬ ಚೆನ್ನಾಗಿದೆ. ಅಡ್ರೆಸ್ ಕೊಡ್ತೀನಿ, ನೀವು ಬೇಕಂದರೆ ಪರ್ಚೇಸ್ ಮಾಡ್ಬೋದು. ಈ ಸೀರೆಗೆ ಇದನ್ನು ಹಾಕ್ಕೊಳ್ಳಿ, ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅಯ್ಯೋ ಅಷ್ಟು ಸೂಪರಾಗಿ ಕಾಣಿಸುತ್ತೆ. ಇದೊಂದು ಅದಕ್ಕೆ ಮ್ಯಾಚ್ ಮಾಡ್ಕೊತೀನಿ. ಆ್ಯಕ್ಚುಲಿ ಈ ಸಾರಿಯಲ್ಲಿ ಬ್ಲೌಸ್ ಬಂದಿತ್ತು, ಯಾಕಂದರೆ ರನ್ನಿಂಗಲ್ಲಿ ಸೇಮ್ ಇದೇ ಥರ ಇದೆ, ಫುಲ್ ಇದೇ ಕಲರು, ಇದೇ ಬಾರ್ಡ್ರು, ಫುಲ್ ಅದೇ ಕಲರ್ ಅನಿಸುತ್ತೆ. ಹಾಗಾಗಿ ನಾನು ಇದನ್ನು ಹಾಕ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಈ ಮೈಸೂರು ಸಿಲ್ಕು, ಈ ಸೆಮಿ ಕ್ರೇಪ್ ಸಿಲ್ಕಿಗಂತೂ ನೀವು ಎಲ್ಲ ಕಲರು ಇದು ಒಂದೇ ಬ್ಲೌಸ್ ಹಾಕ್ಕೊಳ್ಬೋದು, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದೊಂದು ಆಯಿತಾ. ನೆಕ್ಸ್ಟ್ ನೋಡಿ, ಕಲರ್ ಅಂತೂ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ, ಸಹ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರ ಇದಕ್ಕೆ ಆ್ಯಕ್ಚುಲಿ ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ, ಯಾಕಂದರೆ ಇದಕ್ಕೆ ಕಾಂಟ್ರಾಕ್ಟ್ ಬ್ಲೌಸ್ ಇದ್ದಿದ್ದು ನನಗೆ ತುಂಬ ಇಷ್ಟ ಆಗುತ್ತೆ. ತೋರಿಸ್ತೀನಿ ರೀ. ಅದಕ್ಕೆ ಈ ಥರ ಬ್ಲೌಸ್ ಇದೆ. ಬಟ್ ಇದು ಒಂದು ಸಲ ಹಾಕ್ಕೊಳ್ಳಿ, ಈ ಬ್ಲೌಸಿಗೆ ಇದು ಒಂದು ಸಲ ಹಾಕ್ಕೊಳ್ಳಿ, ಆವಾಗ ಚೆನ್ನಾಗಾಗುತ್ತೆ. ಆಗಲೇ ಹೇಳಿದ್ನಲ್ವ, ಕನ್ಫ್ಯೂಸ್ ಮಾಡಿಸೋದಕ್ಕೆ ಅಂಥವ್ರಿಗೆಲ್ಲ ಆ ಥರನೂ ಹಾಕ್ಕೊಳ್ಬೋದು. ಒಂಥರ ಏನೋ ಚೇಂಜ್ ಅನಿಸುತ್ತೆ ಅಷ್ಟೇ. ಈ ಥರ ಕಾಟನ್ ಸೀರೆಗೂ ಅಷ್ಟೇ, ಇಲ್ಲಿ ಬಾರ್ಡ್ರ್ ಸ್ವಲ್ಪ ವೈಟಲ್ಲಿ ಬಂದಿದೆ ನೋಡಿ, ನಿಮ್ಗೆ ಕಾಣಿಸ್ತಿರ್ಬೋದು. ಇದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಏನು ಗೊತ್ತಾ, ಇದಕ್ಕೆ ನೋಡಿ ಸಿಲ್ವರ್ ಕಲರ್ ಜ್ಯುವೆಲರಿ ಏನು ಬರುತ್ತಲ್ವ, ಅದು ಹಾಕ್ಕೊಳ್ಳಿ, ಸಖತ್ತಾಗಿ ಕಾಣಿಸುತ್ತೆ, ಕ್ಲಾಸಾಗಿ ಕಾಣಿಸುತ್ತೆ. ಈ ಆಫೀಸ್ಗೆ ಹೋಗೋರವ್ರಿಗೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಸ್ಕೂಲ್ ಟೀಚರು, ಈ ಕಾಲೇಜ್ ಲೆಕ್ಚರರ್ಗೆಲ್ಲ ಕಾಟನ್ ಸೀರೆ ಅವರು ಸ್ವಲ್ಪ ಜಾಸ್ತಿ ಪ್ರಿಫರ್ ಮಾಡ್ತಾರಲ್ವ, ಅವ್ರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಬ್ಲೌಸು ನಾನು ಹೇಳ್ದಂಗೆ, ಹಾಗೆ ಸಿಲ್ವರ್ ಕಲರ್ ಜ್ಯುವೆಲರಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದೊಂದು ಸೀರೆ ಆಯಿತು, ಒಂದೇ ಬ್ಲೌಸು, ಅವಾಗಿಂದ ನಿಮ್ಗೆ ತೋರಿಸ್ತಾ ಇರೋದು ನಾನು ಒಂದೇ ಬ್ಲೌಸು. ನೆಕ್ಸ್ಟ್ ನೋಡಿ, ಈ ಸೀರೆ
ಇದು ಸ್ವಲ್ಪ ಹೆವಿ ಸೀರೆ, ಇದು ಸಹ ಅಷ್ಟೇ ವರ್ಕ್ ಹೆವಿ ಇರೋದ್ರಿಂದ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ನೀವು ಉಟ್ಕೊಳ್ಬೇಕು. ಈಗ ನೋಡಿ ಇದೇ ನಾನು ಉಟ್ಕೊಂಡಿದ್ದೀನಿ ಹೇಗೆ ಕಾಣಿಸುತ್ತೆ, ಬಟ್ ಈ ಥರ ಇಟ್ಕೊಂಡಾಗ ನಿಮಗೆ ಹೌದಾ ಅನಿಸುತ್ತೆ, ಬಟ್ ನೀವು ವೇರ್ ಮಾಡಿದಾಗ ಸಖತ್ತಾಗಿ ಕಾಣಿಸುತ್ತೆ. ಇದಕ್ಕೂ ಬ್ಲೌಸ್ ಬಂದಿದೆ, ಸೇಮ್ ಇದೇ ಕಲರೇ ಬಂದಿದೆ. ಹಾಗಾಗಿ ನನಗೆ ಹೇಳಿದ್ನಲ್ವ, ಕಾಂಟ್ರಾಸ್ಟ್ ಇದ್ದರೆ ನಂಗೆ ಇಷ್ಟ ಆಗುತ್ತೆ. ಹಂಗಾಗಿ ನಾನು ಇದನ್ನು ಮ್ಯಾಚ್ ಮಾಡ್ಕೊಳ್ತೀನಿ. ಇದೊಂದಾಯಿತು. ಹೇಳಿದ್ನಲ್ವ, ನೀವೇ ಕೌಂಟ್ ಮಾಡ್ಕೋಬೇಕು, ನಾನು ಹೇಳಲ್ಲ. ನೆಕ್ಸ್ಟ್ ನೋಡಿ ಈ ಸೀರೆ, ಇದು ಅಂತೂ ನನಗೆ ತುಂಬ ಇಷ್ಟ. ಕೋಲ್ಕತ್ತಾ ಸಾರಿ. ನಾನೊಂದು ಹಳೆ ವಿಡಿಯೋ ಮಾಡಿದ್ದೆ, ಹೌ ಟು ಮಿಕ್ಸ್ ಆ್ಯಂಡ್ ಮ್ಯಾಚ್ ಅಂತಂದ್ಬಿಟ್ಟು. ಆಮೇಲೆ ಅದರಲ್ಲಿ ಇನ್ನೊಂದು ಹೇಳ್ತೀನಿ, ಅದರಲ್ಲಿ ಇನ್ನೊಂದು ಸೀಕ್ರೆಟ್ ಟಿಪ್ ಹೇಳಿದ್ದೀನಿ. ಅದನ್ನು ಮಾತ್ರ ಮಿಸ್ ಮಾಡಲೇಬೇಡಿ. ನೋಡಿ, ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಬೇಕಾದರೆ ನೋಡಿ. ಆಮೇಲೆ ಸಾರಿಗೆ ಸಂಬಂಧಪಟ್ಟಂಗೆ ಸುಮಾರು ವಿಡಿಯೋ ಇದ್ದಾವೆ, ಹಾಗಾಗಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಯೂಸ್ಫುಲ್ ಆಗುತ್ತೆ. ಸುಮಾರು ಹ್ಯಾಕ್ಸು, ಟ್ರಿಕ್ಸು ಎಲ್ಲ ಅದರಲ್ಲಿ ಸುಮಾರು ವೀಡಿಯೋಸ್ ಇದ್ದಾವೆ, ನೀವು ಒಂದು ಸಲ ಚೆಕ್ ಮಾಡಿ. ನೋಡಿ, ಇದು ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ನೀವು ಯಾವುದೇ ಆಗಲಿ ವೇರ್ ಮಾಡಬೇಕು ರೀ, ಆವಾಗಲೇ ಅದು ಗೊತ್ತಾಗೋದು, ಹೀಗೆ ಗೊತ್ತಾಗಲ್ಲ. ಬಟ್ ಹೇಳಿದ್ನಲ್ವ, ನಾವು ಹೇಗೆ ಸಾರಿ ರೇಟು ಮುಖ್ಯ ಅಲ್ಲ, ಅದು ಎಷ್ಟು ಕಾಸ್ಟ್ಲಿ ಇದೆ, ಎಷ್ಟು ಚೀಪಾಗಿದೆ, ಎಷ್ಟು ಅದು ಮುಖ್ಯ ಆಗಲ್ಲ. ನಾವು ಹೇಗೆ ವೇರ್ ಮಾಡ್ತೀವಿ, ಅದನ್ನು ಹೇಗೆ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಅಷ್ಟೇ. ನೋಡಿ, ಇದೊಂದಾಯಿತು. ಇದು ಒಂದು ಬ್ಲೌಸ್ ಇಷ್ಟು ಸೀರೆಗೆ ಮ್ಯಾಚ್ ಮಾಡ್ಕೊಳ್ಬಹುದು. ಇನ್ನೂ ಮಾಡ್ಕೋತೀನಿ, ಯಾಕಂದರೆ ವಿಡಿಯೋ ಲಾಂಗ್ ಆಗುತ್ತೆ, ಹಾಗಾಗಿ ಸ್ವಲ್ಪ ತೋರಿಸ್ತೀನಿ ಸದ್ಯಕ್ಕೆ. ಇಷ್ಟು ಸೀರೆಗೆ ಈ ಒಂದು ಬ್ಲೌಸು, ಓಕೆನಾ. ನೆಕ್ಸ್ಟ್ ಇನ್ನು ಒಂದೇ ಬ್ಲೌಸು, 2 ಬ್ಲೌಸೇ ನಿಮ್ಗೆ ತೋರಿಸ್ತಾ ಇರೋದು ಇವತ್ತು. ಇಷ್ಟು ಸೀರೆನ ಮ್ಯಾಚ್ ಮಾಡ್ಕೊಳ್ಳೋದು. ನೆಕ್ಸ್ಟು ಯಾವ ಬ್ಲೌಸ್ ನೋಡೋಣ. ನೆಕ್ಸ್ಟ್ ಬ್ಲೌಸ್ ಬಂದ್ಬಿಟ್ಟು ಗೋಲ್ಡ್ ಕಲರಲ್ಲಿ ಸ್ವಲ್ಪ ವರ್ಕ್ ಇದೆ. ಇದು ಅಷ್ಟೇ ಫುಲ್ ಸ್ಲೀವ್ಗೂ ವರ್ಕ್ ಇದೆ, ನೋಡ್ತಿರ್ಬೋದು. ಹಿಂದೆ ನೆಕ್ಗೆ ವರ್ಕ್ ಇದೆ, ಆಮೇಲೆ ಮುಂದೆ ಸಹ ವರ್ಕ್ ಇದೆ. ಈ ಥರದ್ದೊಂದು ತೊಗೊಳ್ಳಿ. ಇದು ಸಹ ಅಷ್ಟೇ, ಎಷ್ಟು ಸೀರೆಗೆ ಹಾಕ್ಕೊಳ್ತೀನೋ ನನಗೆ ಗೊತ್ತು, ಅಷ್ಟು ಸೀರೆಗೆ ನಾನು ಮ್ಯಾಚ್ ಮಾಡ್ಕೊಳ್ತೀನಿ. ಕೆಲವೊಂದು ಸಲ ನಾನು ಉಲ್ಟಾ ಮಾಡಿಸಿರ್ತೀನಿ, ಸಾರಿ. ಯಾಕಂದರೆ ಯಾವಾಗಲೂ ಸೀರೆ ಅಷ್ಟೇ, ನೀವು ಯಾವಾಗಲೂ ಅಷ್ಟೇ ಒಂದು ಸತಿ ಸೀದಾ ಮಡಿಕೆ ಮಾಡಿಟ್ಟಿದ್ರೆ ಇನ್ನೊಂದು ಸತಿ ಉಲ್ಟಾ ಮಾಡಿಸಿಡಿ. ಯಾಕೆಂದರೆ ತುಂಬ ಅದು ಹೀಗೆ ಫೋಲ್ಡ್ ಮಾಡಿರ್ತೀವಲ್ವ, ಅಲ್ಲೇ ಹಾಗೇ ಫೋಲ್ಡಿಂಗ್ ಇರುತ್ತೆ. ಇದರಲ್ಲೂ ಗೋಲ್ಡ್ ಇರೋದ್ರಿಂದ ಸಾಕತ್ತು ನಿಮಗೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಆಮೇಲೆ ಇದ್ರದ್ದು ಸ್ಯಾರಿದು ನಾನು ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ, ಯಾಕಂದರೆ ಕಾಂಟ್ರಾಸ್ಟ್ ಬಂದಿದೆ. ಈ ಥರ ಪಿಂಕ್ ಕಲರಲ್ಲಿ ಇದೆ, ಒಂಥರ ಬುಟ್ಟ ಬುಟ್ಟ ಡಿಸೈನ್ ಬಂದಿದೆ, ಅದನ್ನು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಬಟ್ ಹೇಳಿದ್ನಲ್ವ, ಅವಾಗ ಚೇಂಜ್ ಮಾಡಿಕೊಂಡು ಆ ಬ್ಲೌಸು ಒಂದು ಸಲ ಉಟ್ಕೊಳ್ಳಬೋದು, ಈ ಬ್ಲೌಸ್ಗೆ ಸೇರಿಸ್ಬಿಟ್ಟು ಒಂದು ಸಲ ಉಟ್ಕೊಳೋದು, ಈ ಥರ ಮ್ಯಾಚ್ ಮಾಡಬೇಕು. ನೋಡು, ಈ ಬ್ಲೌಸ್ಗೆ ಇದೊಂದಾಯಿತು. ಸೊ ಅಷ್ಟೇ, ಚೆಕ್ಸ್ ಕಲರು, ಒಂಥರ ಚೆಕ್ಸ್ ಸೀರೆನೇ ಒಂಥರ ಚೆನ್ನಾಗಲ್ವಾ, ಒಂಥರ ಏನೋ ಒಂಥರ ಹಳೆಯದು ಈ ರೆಟ್ರೋ ಫೀಲ್ ಬರುತ್ತೆ. ಈಗ ನಾನು ಉಟ್ಕೊಂಡಿದ್ದು ಅಷ್ಟೇ, ಸ್ವಲ್ಪ ಚೆಕ್ಸ್ ಇದೆ ಅಲ್ವಾ, ನನಗೆ ಇಷ್ಟ ಆಗುತ್ತೆ ಚೆಕ್ಸ್ ಸಾರಿ. ಇದಕ್ಕೂ ಅಷ್ಟೇ ಗೋಲ್ಡ್ ಕಲರ್ ಇರೋದ್ರಿಂದ ಮಧ್ಯದಲ್ಲಿ. ಆಮೇಲೆ ಇದು ನೋಡಿ, ಯಾಕಂದರೆ ಕಲರ್ ಇರೋದ್ರಿಂದ ನೀವು ಪಿಂಕ್ ಹಾಕೋಬೋದು, ಎಲ್ಲೋ, ಆಮೇಲೆ ನೋಡಿ ಆರೆಂಜ್ ಇದೆ, ಆರೆಂಜು ಹಾಕ್ಕೊಳ್ಬೋದು. ಆಮೇಲೆ ಗ್ರೀನ್ ಇದೆ, ಯಾವುದು ಬೇಕಾದರೂ ಹಾಕ್ಕೊಳ್ಬೋದು ಇದಕ್ಕೆ. ಬಟ್ ನಾನು ಇದನ್ನು ಹಾಕ್ಕೊಳ್ತೀನಿ. ಇನ್ನೂ ಒಂದು ಪಿಂಕು ಇದೆ, ಅದು ಹಾಕ್ಕೊಳ್ತೀನಿ. ಇನ್ನೊಂದು ಗ್ರೀನ್ ಕಲರ್ದು ಇದೆ, ಅದು ಸಹ ಕೆಲವೊಂದು ಸಲ ಹಾಕ್ಕೊಳ್ತೀನಿ. ಆ ಥರ ಮ್ಯಾಚ್ ಮಾಡಿದಾಗ ಏನಾಗುತ್ತೆ, ಅದೊಂಥರ ಖುಷಿ ಆಗುತ್ತೆ. ನಾವು ಬೇರೆ ಸೀರೆನೇ ಉಟ್ಕೊಂಡ್ಬಿಟ್ಟಿದ್ದೀವಿ ಅನ್ನೋ ಥರ ಫೀಲ್ ಬರುತ್ತೆ. ಇದೊಂದು ಸೀರೆ ಆಯಿತು ನೋಡಿ. ಇದು ಹೆಂಗೋ ಗೋಲ್ಡ್ ಕಲರ್ ಬಾರ್ಡ್ರ್ ಇರೋದ್ರಿಂದ ಆರಾಮಾಗಿ ಮ್ಯಾಚ್ ಆಗುತ್ತೆ. ಇದಕ್ಕೂ ಅಷ್ಟೇ, ಈ ಕಲರ್ ಏನೋ ಬ್ಲೌಸ್ ಬಂದಿತ್ತು, ಪ್ಲೇನು, ಬಾರ್ಡ್ರೂ ಸ್ವಲ್ಪ ಪ್ಲೇನೇ ಇತ್ತು. ಈ ಥರ ಬಾರ್ಡ್ರ್ ಕೊಟ್ಟಿರಲಿಲ್ಲ ಇದಕ್ಕೇನು ಸಾರಿಗೆ ಅಷ್ಟು ಗ್ರ್ಯಾಂಡಾಗಿ ಬಾರ್ಡ್ರ್ ಏನು ಬಂದಿದೆಯಲ್ವ, ಅದಕ್ಕೆ ಅಷ್ಟು ಗ್ರ್ಯಾಂಡ್ ಇರಲಿಲ್ಲ. ಆಮೇಲೆ ಇದು ಆಫ್ ಆ್ಯಂಡ್ ಆಫ್ ಸಾರಿ ಏನಂತಾರಲ್ವ, ಆಫ್ ಪಿಂಕ್ ಇದೆ, ಅದು ಬ್ಲೂ ಇದೆ. ಹಾಗಾಗಿ ಇದಕ್ಕಂತೂ ನೋಡಿ, ಬಾರ್ಡ್ರು ನಿಮಗೆ ಗೋಲ್ಡ್ ಕಲರು, ಆಮೇಲೆ ಈ ಥರ ಬುಟ್ಟನೂ ಗೋಲ್ಡ್ ಕಲರ್ ಇರೋದ್ರಿಂದ ಚೆನ್ನಾಗೇ ಮ್ಯಾಚ್ ಆಗುತ್ತೆ ನೋಡಿ. ಅಷ್ಟೇ, ಸ್ವಲ್ಪ ರೇಷ್ಮೆ ಸೀರೆ ನಾನು ಇದನ್ನು ಉಟ್ಕೊಳ್ತೀನಿ, ಇದನ್ನು ಮ್ಯಾಚ್ ಮಾಡ್ಕೊಳ್ತೀನಿ. ಹಾಗೆ ನೋಡಿ, ಈ ಥರ ಒಂಥರ ಲೈಟ್ ಗ್ರೀನ್, ಅದು ಸಹ ಅಷ್ಟೇ ಕೆಲವೊಂದು ಸಲ ಅದನ್ನು ಉಟ್ಕೊಳ್ತೀನಿ, ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದಕ್ಕೆ ಇದನ್ನು ಮ್ಯಾಚ್ ಮಾಡ್ತೀನಿ. ಆಮೇಲೆ ಕೆಲವೊಂದು ಸಲ ಇದೇನು ಉಟ್ಕೊಂಡಿದ್ದೀನಲ್ವ, ಇದು ಸಹ ಮ್ಯಾಚ್ ಮಾಡ್ಕೊಳ್ತೀನಿ. ನೋಡ್ತಿರ್ಬೋದಲ್ಲ, ಕೌಂಟ್ ಮಾಡ್ಕೊಂಡ್ರೆ ಎಷ್ಟು ಸಾರಿ ಆಯಿತು ಅಂತಂದು.
ಸ್ವಲ್ಪ ತೋರಿಸಿ ನನಗೆ ಸುಸ್ತಾಗೋಯಿತು. ಬಟ್ ಇಷ್ಟೇ ಅಲ್ಲ, ಇದಕ್ಕಿಂತ ಜಾಸ್ತಿನೂ ನಾನು ಮ್ಯಾಚ್ ಮಾಡ್ಕೊಳ್ತೀನಿ. ಹಾಗಾಗಿ ಈ ಥರ ತುಂಬ ಸಾರಿಯಲ್ಲಿ ಬಂದದ್ದೆಲ್ಲನೂ ನಾವು ಸ್ಟಿಚ್ ಮಾಡಿಸ್ಕೊಂಡು ಹೋದರೆ ಸಾರಿ ಇಡೋದಕ್ಕೆ ಜಾಗ ಇರಲ್ಲ. ಹಾಗಾಗಿ ಅದರದ್ದೆಲ್ಲ ಬ್ಲೌಸು ಸಹ ಅಷ್ಟೂ ಸೀರೆದು ನಾವು ಸ್ಟಿಚ್ ಮಾಡಿದ್ರೆ ಜಾಗ ಸಾಕಾಗಲ್ಲ. ಹಾಗಾಗಿ ಈ ಥರ ನೀವು ಮ್ಯಾಚ್ ಮಾಡ್ಕೊಳ್ಳಿ. ಇಷ್ಟ ಆಗಿತ್ತು. ಈ ವಿಡಿಯೋದಲ್ಲಿ ನಿಮಗೆ ಯಾವ ಸೀರೆಗೆ ಯಾವ ಬ್ಲೌಸು ನಾನು ತೋರಿಸಿದ್ನಲ್ವ, ಯಾವ ಕಲರ್ ನಿಮಗೆ ಇಷ್ಟ ಆಯಿತು, ಯಾವುದು ಮ್ಯಾಚಿಂಗ್ ಇಷ್ಟ ಆಯಿತು ಅನ್ನೋದು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ನೆಕ್ಸ್ಟ್ ಒಂದು ಯೂಸ್ಫುಲ್ ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ಹಾಗೆ ಚೆನ್ನಾಗಿರಿ, ಸ್ಟೈಲಿಶ್ ಆಗಿರಿ.